ನಮ್ದು ಹೊಸ ಮಾನಿಟರ್ನ ಆನ್ ಮಾಡಿದ್ದೀನಿ. ಇದು ಕೆಳಗಡೆ ಪಾರ್ಟ್ ನೋಡಿ, ಅಲ್ಲಿ ನೋಡಿ ಮೇಲ್ಗಡೆದು ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ಫುಲ್ ಹಿಂಗೆ ಸುಯಿ ಅಂದ ಮೇಲೆ ಬಂದ್ಬಿಡೋದು. ಭಯ ಆಯ್ತಾಯ್ತು ಸ್ವಲ್ಪ. ಪನ್ನೀರ್ ಅಡುಗೆ ಮಾಡ್ಕೊತಿದ್ದೀನಿ ನೋಡಿ. ಪನ್ನೀರ್ ಎಲ್ಲ ಒಳ್ಳೆ ಊಟ. ನಮ್ಮ ಮನೆಗೆ ನೋಡಿ 2 ದೊಡ್ಡ ಬಾಕ್ಸ್ ಬಂದಿದೆ. ಇದರಲ್ಲಿ ಅಲ್ಟ್ರಾ ಗೇರ್ ಮಾನಿಟರ್ ಐತೆ. ಇದ್ರ MRP ಪ್ರೈಸ್ ಬಂದು 22,000 ರೂಪಾಯಿ. ಬಟ್ ನಮಗೆ ಆಫರಲ್ಲಿ ಬರೀ 10,000 ರುಪೀಸ್ಗೆ ಸಿಕ್ಕೈತೆ. ಅಲ್ಟ್ರಾ ಗೇರು ಒಳ್ಳೆ ಮಾನಿಟರು, ಕ್ವಾಲಿಟಿ ಮಾನಿಟರು. ಅನ್ಬಾಕ್ಸ್ ಮಾಡೋಣ. ಮತ್ತೆ ಇಲ್ಲಿ ನೋಡಿ ಇನ್ನೂ ದೊಡ್ಡ ಬಾಕ್ಸು, ಗ್ರೀನ್ ಸೋಲ್ ಗೇಮಿಂಗ್ ಚೇರ್. ಇದು MRP ಕಾಸ್ಟ್ 32,000 ಮೇಲಿರುತ್ತೆ. ಬಟ್ ನಮಗೆ 18,000 ರೂಪಾಯಿಗೆ ಸಿಕ್ಕೈತೆ. ಬನ್ನಿ ಎರಡೂ ಇವಾಗ ಅನ್ಬಾಕ್ಸ್ ಮಾಡೋಣ. ಟಪಕ್ ಗೈಸ್, ಉಲ್ಟಾ ತೆಗೆದುಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಇದು ಸ್ಟ್ಯಾಂಡ್ ಅನಿಸುತ್ತೆ. ಮತ್ತು ಕನೆಕ್ಟಿಂಗ್ ವೈರ್ ಕೇಬಲ್ಗಳೈತೆ ಮಾನಿಟರ್ದು. 3 ಐಟಮ್ ಸೈಡ್ಗೆ ಇಡೋಣ. ಅಲ್ಟ್ರಾ ಗೇರ್ ನಾವು ತೊಗೊಂಡಿರೋದು. ಟಿ ವಿ ಕೊಟ್ಬಿಟ್ಟವ್ರು ನಮಗೆ, ಮಾನಿಟರ್ ಕೊಡಿ ಅಂದರೆ. ನೋಡಿ ಎಷ್ಟು ಉದ್ದ ಐತೆ. ಓಪನ್ ಮಾಡೋಣ. ಏನು ಕತ್ಲೆ. ಈಗ ಸರ್ ಆಯಿತು ಐಸ್. ನೋಡಿ ಮಾನಿಟರು ಯಾವುದು ಉಲ್ಟಾ ಯಾವ್ದು ಸೀದಾ. ಇದೇ ಸೈಡ್. ಎಷ್ಟು ಉದ್ದ ಆಯ್ತು ರಾಜು? ಎಷ್ಟು ಉದ್ದ ಐತೆ. ಟಿ ವಿ ಥರ ಇಲ್ವಾ ಮಾನಿಟರು ನಮ್ಮದು? ಟಿ ವಿ ಕಣೋ ಇದು. ಮೋಸ ಮಾಡ್ಬಿಟ್ಟವ್ರು ನಮಗೆ. 27 ಇಂಚ್ ಐತೆ. ಚೆನ್ನಾಗೈತೆ ಮಾನಿಟರ್. ಸ್ಟ್ಯಾಂಡು ಎಲ್ಲ ರೆಡಿ ಮಾಡಿ. ಲೈಫಲ್ಲಿ ಫಸ್ಟ್ ಟೈಮ್ ನಾನು PC ಬಿಲ್ಡ್ ಮಾಡ್ತಿರೋದು. ಅದಕ್ಕೆ ತುಂಬಾ ಸೇವ್ ಮಾಡಿ, ಖರ್ಚೆಲ್ಲ ಕಡಿಮೆ ಮಾಡಿ, ಹಂಗೋ ಹಿಂಗೋ ಕಷ್ಟಪಟ್ಟು ಮಾನಿಟರ್ ತೊಗೊಂಡಿದ್ದೀನಿ. ನೆಕ್ಸ್ಟು ನಾವು CPU ಬಿಲ್ಡ್ ಮಾಡಬೇಕು. CPUಗೆ ತುಂಬ ದುಡ್ಡಾಗುತ್ತೆ. ಕೀಬೋರ್ಡು, ಮೌಸು ಎಲ್ಲ ಐತೆ ಖರ್ಚು. ಈಗದೊಂದು ಮ್ಯಾಟ್ರು ನಾಗಲೇ ಇಸ್ಕೊಂಡಿದ್ದೀನಿ. ತುಂಬ ಫಾಸ್ಟಾಗಿ ಆಗ್ತಿದೆ ಗೈಸ್. ಇದು ನೋಡಿ ಪವರ್ ಕೇಬಲ್ಲು. ಮತ್ತು ಇದು HDMI ಕೇಬಲ್ಲು. ಇದು ಕೂಡ ಪವರ್ ಕೇಬಲ್ಲು. 2 ಪವರ್ ಕೇಬಲ್ ಐತೆ. ಸೊ ಇವಾಗ ಆಮೇಲೆ ಆನ್ ಮಾಡೋಣ. ಇವಾಗ ನೆಕ್ಸ್ಟು ನಮ್ಮ ದೊಡ್ಡ ಚೇರ್ನ ಅನ್ಬಾಕ್ಸ್ ಗೇಮಿಂಗ್ ಚೇರ್ನ ಅನ್ಬಾಕ್ಸ್ ಮಾಡೋಣ. ಗ್ರೀನ್ ಸೋಲ್ ಗೇಮಿಂಗ್ ಚೇರ್. ನಿನ್ನನ್ನು ಚೆನ್ನಾಗಿ ಯೂಸ್ ಮಾಡ್ಕೋತೀನಿ. ಎಡಿಟ್ ಮಾಡಿ ಉಜ್ಜಿ ನಿನ್ನ ಬಿಸಿ ಮಾಡಿ ಆಯ್ತಿಲ್ಲ ಇವನ ಕೈಯಲ್ಲಿ ಯಾಕಾರ ಸಿಗಾಕೊಂಡು ಅನ್ಸ್ಬಿಡ್ಬೇಕು, ಅಷ್ಟು ಎಡಿಟ್ ಮಾಡ್ತೀನಿ ಆ ಮಾನಿಟ್ರಲ್ಲಿ. ಸೊ ಎಷ್ಟು ದೊಡ್ಡ ಆಯ್ತು ನೋಡಿ ಇದು ಬಾಕ್ಸು. ಚೇರ್ದು ಒಂದೊಂದು ಪಾರ್ಟನ್ನು ಕೊಟ್ಟಿರ್ತಾರೆ. ನಾವು ಈ ಮ್ಯಾನ್ಯುವಲ್ನ ನೋಡಿಕೊಂಡು ಸೆಟ್ ಮಾಡಬೇಕು ಇವಾಗ ಕ್ಲೀನಾಗೆ. ಸೊ ಕೈ ಆ ಕಡೆ ಈ ಕಡೆ ಸ್ಟ್ಯಾಂಡ್ ಬರುತ್ತಲ್ಲ, ಅವು ಇವು ಕೈ ಸ್ಟ್ಯಾಂಡು ಮೇಲ್ಗಡೆ ಬರುತ್ತೀವಿ. ಚೇರ್ದು ಬೆನ್ನಿನಗಡೆ ಹೊರ್ಕೋತೀವಲ್ಲ ಅದು ಇದು ಹಿಂದೆಗಡೆ. ಮತ್ತು ಇದು ಕೆಳಗಡೆ ಸೈಡ್ದು ಕೆಳಗಡೆ ಪಾರ್ಟ್. ಇದು ಮೇಲೆ ಕೆಳಗೆ ಕಂಟ್ರೋಲ್ ಮಾಡೋದು. ಇದು ಈ ಮನೆ ತುಂಬ ಬರೀ ಚೇರೇ ಆಗೋಯ್ತು ಗೈಸ್. ಇದು ಕೆಳಗಡೆ ಚೇರ್ದು ಕೆಳಗಡೆ ಪಾರ್ಟು, ಮತ್ತು ವೀಲ್ಗಳು, ಮತ್ತು ಸ್ಕ್ರೂ ಡ್ರೈವರ್ಸು ಎಲ್ಲ ಇದರಲ್ಲೇ ಐತೆ. ಇಷ್ಟೇ ವೀಲ್ ಹಾಕೋದು. ಹಿಂಗೆ ಅಮ್ಕಿದ್ರೆ ವೀಲ್ ಕುತ್ಕೊಬಿಡುತ್ತೆ. ಚೇರ್ದು ಕೆಳಗಡೆ ಪಾರ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಅರ್ಧ ಗಂಟೆ ಕೆಲಸ ಐತಿ. ಇದನ್ನೆಲ್ಲ ಫಿಟ್ ಮಾಡಬೇಕು. ಇದು ಕೆಳಗಡೆ ಪಾರ್ಟ್ ನೋಡಿ, ಅಲ್ಲಿ ನೋಡಿ ಮೇಲ್ಗಡೆದು. ಇಲ್ಲಿ ಗ್ರೌಂಡು ವೀಲ್ದೆಲ್ಲ ರೆಡಿ ಮಾಡಿಟ್ಟಿದ್ದೀವಿ. ಚೇರ್ಗೂ ಕೆಳಗಡೆ ಮತ್ತು ಮಧ್ಯದ ಪಾರ್ಟ್ನ ಸೆಟ್ ಮಾಡಬೇಕು. ಇವಾಗ ಕೂರಿಸ್ಬೇಕು, ಇಲ್ಲಿಡಬೇಕು. ಭಾರಿ ಕಷ್ಟ ಆಯ್ತು ಇದು. ಕೂರಿಸ್ತೀನಿ. ಲೇ ಕರೆಕ್ಟಾಗೈತೆ. ಯಾವ ಲೆಫ್ಟು ರೈಟು ಹಿಂಗೆ ಬರೋದದು. ಚೇರ್ ಆಲ್ಮೋಸ್ಟು ರೆಡಿ ಆಗ್ತೈತೆ. ರೆಡಿ ಮಾಡಿಸೋ ಸುಸ್ತಾಗೋಯ್ತು. ಇದು ನೋಡಿ, ಈ ಪಾರ್ಟ್ನ ಇವಾಗ ಇಲ್ಲಿ ಕೂರಿಸ್ಬಿಟ್ರೆ ನಮ್ಮ ಗೇಮಿಂಗ್ ಚೇರು ರೆಡಿ ಆಗಿಬಿಡುತ್ತೆ. ಇಲ್ಲಿಗೆ ನೆಟ್ ಹಾಕ್ಬೇಕು ಇವಾಗ. ಗೈಸ್ ನೋಡಿ, ನಮ್ಮ ಪಕ್ಕದ ಮನೆ ಹುಡುಗನ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಗ್ರೀನ್ ಸೋಲಲ್ಲಿ. ಹೆಂಗಾಯ್ತು? ತಲೆ ಸುತ್ತಾಯ್ತಾ? ಇದು ಕುತ್ಕೋ, ಕೆಳಗೆ ಮೇಲೆ ನೋಡೋಣ. ವೆಯ್ಟ್ ಇಲ್ಲ ಕಡೆ ಜಾಸ್ತಿ. ಬಾ ಆಯ್ತು ರಾಜು, ಬಾ ನಾವು ರಿವ್ಯೂ ಮಾಡೋಣ ಈಗ.
ಗೈಸ್ ನೋಡಿ ನಮ್ಮ ಗ್ರೀನ್ ಸೋಲ್ ಚೇರ್ನ ಫುಲ್ಲು ಬಿಲ್ಡ್ ಮಾಡಿದ್ದೀವಿ ಕಂಪ್ಲೀಟಾಗೆ. ಬನ್ನಿ ಇವಾಗ ಏನೇನು ಫೀಚರ್ಸ್ ಐತೆ ತೋರಿಸ್ತೀನಿ. ಫಸ್ಟು ನಾವು ಕೂತ್ಕೋಬೋದು, ಆರಾಮಾಗಿ ಕೂತ್ಕೋಬೋದು. ಮತ್ತು ಈ ಹ್ಯಾಂಡ್ದು ಏನಿರುತ್ತೆ ಈ ಹ್ಯಾಂಡ್ ಹೋಲ್ಡ್ರನ್ನ ಹಿಂಗೆ ಮುಂದಕ್ಕೆ ಎಳ್ಕೊಬೋದು, ಸ್ವಲ್ಪ ನೋಡಿ ಹಿಂದಕ್ಕೆ ಎಳ್ಕೊಬೋದು, ಮುಂದಕ್ಕೆ ಎಳ್ಕೊಬೋದು. ಮತ್ತು ರೊಟೇಟ್ ಮಾಡ್ಬೋದು, ಈ ಸೈಡ್ ಬೇಕಾ, ಮಧ್ಯಕ್ಕೆ ಬೇಕಾ, ಸೆಂಟ್ರಿಗೆ ಬೇಕಾ, ಈ ಥರ ರೊಟೇಟ್ ಮಾಡ್ಕೋಬೋದು ಕೈ ಹಿಡ್ಕೊಳ್ಳೋಕ್ಕೆ. ನೆಕ್ಸ್ಟು ಕೆಳಗಡೆ ಮೇಲೆ, ಹಾಂ ನೋಡಿ ಇದು ಕೆಳಗಡೆ ಹೋಗುತ್ತೆ. ಇಲ್ಲಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ತಿರ್ಗಾ ಎದ್ದು ನಿಂತ್ಕೊಂಡ್ರೆ ತಿರ್ಗಾ ವಾಪಸ್ ಮೇಲೆ ಬರುತ್ತೆ. ಇದು ನಾರ್ಮಲಾಗಿ ನಾವು ಚಿಕ್ಕ ವಯಸ್ಸಲ್ಲಿ ಕಂಪ್ಯೂಟರ್ ಲ್ಯಾಬಲ್ಲಿ ಈ ಥರ ಗೇಮ್ಗಳು ಸ್ಕೂಲಲ್ಲೆಲ್ಲ ಯೂಸ್ ಮಾಡ್ತಿದ್ದಾಗ ಆಟ ಆಡ್ತಿದ್ವಲ್ಲ, ಅದೇ ಫೀಚರು ಕೆಳಗೆ ಮತ್ತು ಮೇಲೆ. ಮೇನ್ ಫೀಚರ್ ಏನಂತಂದರೆ ಇದರಲ್ಲಿ ಸಕ್ಕತ್ತಾಗಿರೋದು ಫುಲ್ಲು ಬೆಂಡ್ ಆಗುತ್ತೆ ಇದು ಕಂಪ್ಲೀಟಾಗಿ. ನೋಡಿ ಈಗ ಬೆಂಡ್ ಮಾಡಿ ತೋರಿಸ್ತೀನಿ ನೋಡಿ, ಫುಲ್ಲು ಇಷ್ಟುದ್ದ ಬೆಂಡ್ ಆಗುತ್ತೆ. ಹಿಂಗೆ ಮಲ್ಕೊಬಿಡ್ಬೋದು ನಾನು ಈಸಿಯಾಗಿ, ಏನು ಅಲ್ಲಾಡಿದ್ರು ನೋಡಿ ಏನಾಗಲ್ಲ. ಇಷ್ಟು ವೆಯ್ಟ್ ಬಿಟ್ರೂ ಅದು ಬೀಳಲ್ಲ, ಯಾಕಂದರೆ ಬಿಲ್ಡ್ ಕ್ವಾಲಿಟಿ ಈ ಥರ ಇರುತ್ತೆ ಇದ್ರದ್ದು, ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಮುಂದೆ ಫುಟ್ಟು ಕಾಲಿಡ್ಕೊಳ್ಳೋಕ್ಕೆ ಫುಟ್ ಹೋಲ್ಡ್ರ್ ಕೂಡ ಐತೆ. ಇಲ್ಲಿ ನೋಡಿ ಎಷ್ಟುದ್ದ ಆಯ್ತು ನೋಡಿ ಇವಾಗ ಚೇರು. ಕಂಪ್ಲೀಟಾಗಿ ಮಲ್ಕೊಂಡು ತೋರಿಸ್ತೀನಿ ನೋಡಿ ನಿಮ್ಗೀಗ. ಕಾಲಿಡ್ಕೊಳಕ್ಕಿದು ಭಯ ಆಯ್ತಾಯ್ತು ಸ್ವಲ್ಪ. ನೋಡಿ ಮಂಚನೇ ಬೇಡ, ಚೇರ್ ಮೇಲೆ ಮಲ್ಕೊಬಿಡ್ಬೋದು ಆರಾಮಾಗಿ ಕಾಲನ್ನ ಚಾಚ್ಕೊಂಡು. ಎಸ್, ಇದನ್ನ ತಿರ್ಗಾ ವಾಪಸ್ ಹೇಳ್ಕೊಳ್ಳೋಣ. ಇದು ನಿಂಗೆ ನೋಡಿ, ಶಾಟ್ ರಾಂಗ್ ಡ್ಯಾಮೇಜ್. ಇದು ನೋಡಿ ಕಳ್ಕೊಬಿಡ್ತು, ಜಾಸ್ತಿ ಜೋರಾಗಿ ಎಳೆದ್ಬಿಟ್ಟು ನಾನು. ಇದೇನಿಲ್ಲ, ಹಿಂಗೆ ಒಳಿಕ ತಗೊಬಿಡ್ಬೋದು, ಬೇಕು ಅಂದಾಗ ಈ ಥರ ಓಪನ್ ಮಾಡ್ಬೋದು. ಇಷ್ಟೇ ಫೀಚರ್ ಇದು. ಇದನ್ನು ವಾಪಸ್ಸು ಮೇಲೆತ್ತಕ್ಕೆ ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು, ಫುಲ್ ಹಿಂಗೆ ಸುಯ್ಯನ್ ಮೇಲೆ ಬಂದ್ಬಿಡುತ್ತೆ. ಮತ್ತು 2 ಪಿಲ್ಲೋ ಐತೆ ಇದರಲ್ಲಿ. ಇದು ನೆಕ್ ಪಿಲ್ಲೋ, ಇದು ಕೆಳಗಡೆ. ಸೊ 2 ಕುಷನ್ ಸಖತ್ತಾಗಿರುತ್ತೆ. ನಮಗೆ ನೆಕ್ ಪೇನು ಕೂಡ ಬರೋಲ್ಲ ಮತ್ತು ಬೆನ್ನೋವು ಕೂಡ ಬರೋಲ್ಲ. ಎಡಿಟ್ ಮಾಡ್ತಾ ಆರಾಮಾಗಿ ಕೂತ್ಕೋಬೋದು. ಹೆಂಗೆ ಗೈಸ್ ಚೇರು ಇಷ್ಟ ಆಯ್ತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೋಡಿ ನಮ್ಮದು ಹೊಸ ಮಾನಿಟರ್ನ ಆನ್ ಮಾಡಿದ್ದೀನಿ. ಅಷ್ಟು ದಿನದಿಂದ ನಾನು ಎಡಿಟ್ ಮಾಡ್ತಿದ್ದು ಇದೇ ಲ್ಯಾಪ್ಟಾಪು, ಯಾವ ಸಿಸ್ಟಮ್ಮು ಏನೂ ಇಲ್ಲ ನಮ್ಮ ಹತ್ರ. ಈ ಲ್ಯಾಪ್ಟಾಪಲ್ಲೇ ಎಡಿಟ್ ಮಾಡ್ತಿದ್ದೆ. ಈಗ ಹೊಸ ಮಾನಿಟರ್ಗೆ HDMI ಕೇಬಲಿಂದ ಕನೆಕ್ಟ್ ಮಾಡಿದ್ದೀನಿ. CPU ಏನೂ ಇಲ್ಲ ನಮ್ದು, ಇನ್ನೂ ಬಿಲ್ಡ್ ಮಾಡಬೇಕು. ಲ್ಯಾಪ್ಟಾಪ್ ಸ್ಕ್ರೀನ್ ಇಲ್ಲೇ ಶೇರ್ ಆಯ್ತೈತೆ ನೋಡಿ. ನಮ್ಮ ಚಾನಲ್ ಎಷ್ಟು ದೊಡ್ಡ ಕಾಣ್ತೈತೆ, ನಿಜ ಎಷ್ಟು ಖುಷಿ ಆಗ್ತಾಯಿತ್ತು ಗೊತ್ತಾ. ಆಮೇಲೆ ಮೇನ್ ಏನಂತ ಅಂದರೆ ನನಗೆ ಎಡಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇವಾಗ. ನೋಡಿ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಂಡು ಎಡಿಟ್ ಮಾಡ್ಬೋದು ನಾನು. ನೋಡಿ ಅದ್ಬಾ, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಂಡು ಎಡಿಟ್ ಮಾಡ್ಬೋದು ನಾನು ಇವಾಗ. ಫಸ್ಟು ನೋಡಿ ಇಲ್ಲಿ ನೋಡಿ, ಇದು ಈ ಲ್ಯಾಪ್ಟಾಪಲ್ಲಿ ನಾನು ಎಡಿಟ್ ಮಾಡ್ತಿದ್ನಲ್ಲ, ಫಸ್ಟು ಸ್ಕ್ರೀನು ಮಾಮೂಲಿ ಹಿಂಗೆ ತೋರಿಸು. ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡ್ತಿದ್ದಾಗ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ನನಗೆ ಇಲ್ಲಿ ನೋಡಿ ನನ್ನ ಸ್ಕ್ರೀನ್ ಕಾಣೋದೇ ಇಷ್ಟು ನನಗೆ. ಮತ್ತು ಎಡಿಟ್ ಮಾಡ್ಬೇಕಾದ್ರೆ ನನಗೆ ಸ್ಕ್ರೀನ್ ಸಣ್ಣ ಕಾಣುತ್ತೆ, ಇಮೇಜ್ಗಳು ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ. ಮತ್ತು ಇದನ್ನು ಕರ್ಸರ್ ಎಳೆಯೋದು, ಈ ಫೀಚರ್ಸ್ ಎಲ್ಲ ಯೂಸ್ ಮಾಡೋದೆಲ್ಲಿ ಹೆವಿ ಸಣ್ಣ ಸ್ಕ್ರೀನ್ ಆಗ್ಬಿಟ್ಟಿತ್ತು ನನಗೆ, ಅದು ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇವಾಗ ಲ್ಯಾಪ್ಟಾಪ್ನ HDMI ಕೇಬಲಿಂದ ಮಾನಿಟರ್ ಕನೆಕ್ಟ್ ಮಾಡಿರೋದ್ರಿಂದ ನೋಡಿ ಇವಾಗ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಂಡು ಎಡಿಟ್ ಮಾಡ್ಬೋದು ನಾನು. ನೋಡಿ ನಂದು ಎಷ್ಟು ದೊಡ್ಡ ಸ್ಕ್ರೀನ್ ಮಾಡ್ಬೋದು ಅಂತ ಇವಾಗ ಹೆಂಗೆ ಕಾಣುತ್ತೆ ನೋಡಿ ಇವಾಗ. ಸಿಸ್ಟಮಲ್ಲಿ ಮಾಡೋದಕ್ಕೂ ಲ್ಯಾಪ್ಟಾಪಲ್ಲಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಮತ್ತು ಹೆವಿ ಲ್ಯಾಗ್ ಆಗ್ತಿತ್ತು, ಹೆವಿ ಬಿಸಿ ಬರ್ತಿತ್ತು ನಂದು ಲ್ಯಾಪ್ಟಾಪ್. ಈಗಲೂ ಅಷ್ಟೇ, ಇನ್ನೂ ಸಿಸ್ಟಮ್ ಎಲ್ಲ ಕಂಪ್ಲೀಟಾಗಿ ಬಿಲ್ಡ್ ಮಾಡೋವರೆಗೂ ಲ್ಯಾಪ್ಟಾಪ್ ಮುಖಾಂತರನೇ ಕನೆಕ್ಟ್ ಮಾಡಬೇಕು. ಬಟ್ ಹೆವಿ ನನಗಂತೂ ಸಖತ್ ಇಷ್ಟ ಆಗ್ತೈತೆ ಮಾನಿಟ್ರು, ಸಖತ್ತಾಗೈತೆ ನೋಡೋಕ್ಕೆ. ನಮ್ಮ ಚಾನಲ್ ಓಪನ್ ಮಾಡಿದ್ದೀನಿ, ದೊಡ್ಡ ಸ್ಕ್ರೀನಲ್ಲಿ ಹಿಂಗೆ ಬರ್ತೈತೆ ನೋಡಿ. ಈ 2,60,000 ಯಾವಾಗ 1 ಮಿಲಿಯನ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತೀನಿ ನಾನು. 1 ಮಿಲಿಯನ್ ಮಾಡ್ಬೇಕು ನಾನು. 1 ಮಿಲಿಯನ್ ಮಾಡಿ ಗೋಲ್ಡನ್ ಪ್ಲೇ ಬಟನ್ ತೊಗೋಬೇಕು. ಪೆನ್ನಿಂದ ಐಫೋನ್ ಕನ್ವರ್ಟ್ ಮಾಡೋ ಲಾಸ್ಟು ಎಪಿಸೋಡ್ನ ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನೂ ಬೇಜಾನೈತೆ ಎಡಿಟ್ ಮಾಡೋದು. ಇವತ್ತು ಹೆಂಗೋ ಮಾನಿಟ್ರ್ ಐತೆ, ನನಗೆ ಈಸಿಯಾಗಿ ಎಡಿಟ್ ಮಾಡ್ಬೋದು. ಹೊಸ ಚೇರ್ ಬೇರೆ ಐತೆ, ಕೂತ್ಕೊಂಡು ಎಡಿಟ್ ಮಾಡೋಣ ಇವಾಗ. ಹೊಸ ಮಾನಿಟ್ರಲ್ಲಿ IPL ಮ್ಯಾಚ್ ನೋಡ್ತಾ ಇದ್ದೀವಿ, ಎಡಿಟ್ನ ಸ್ಟಾಪ್ ಮಾಡಿ. ಮತ್ತೆ ಹೊಸ ಸ್ಪೀಕರ್ ಐತೆ ನೋಡಿ ಇಲ್ಲಿ. ರಾಜು, ನಾವಿವತ್ತು ಪನ್ನೀರ್ ಅಡುಗೆ ಮಾಡ್ಕೊತಿದ್ದೀನಿ ನೋಡಿ. ಪನ್ನೀರ್ ಎಲ್ಲ ಆಲ್ರೆಡಿ ರೋಸ್ಟ್ ಮಾಡಿದ್ದೀವಿ.
ಆಲ್ರೆಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಆಲ್ರೆಡಿ ರೋಸ್ಟ್ ಆಗೈತೆ. ನೆಕ್ಸ್ಟು ಟೊಮೊಟೊ ಹಾಕಬೇಕು, ಮಸಾಲೆ ಪನ್ನೀರ್ ಮಸಾಲೆ ಎಲ್ಲ ತಂದಿದ್ದೀನಿ. ಎಲ್ಲನೂ ಹಾಕ್ಬಿಟ್ಟು ಪನ್ನೀರ್ ರೆಡಿ ಮಾಡೋಣ. ನಾನೇ ಮೇನ್ ಚೆಫು, ರಾಜುಗೆ ಹೇಳ್ಕೊಡ್ತಾ ಇದ್ದೀನಿ ನಾನು. ಅವ್ನಿಗೇನು ಮಾಡೋಕ್ಕೆ ಬರಲ್ಲ, ನನಗೆ ಕುಕ್ಕಿಂಗ್ ಬರೋದು. ಅನ್ನ ರೆಡಿ ಆಗ್ತಾಯಿತ್ತು ನೋಡಿ, ಅನ್ನ ಒಂದು ರಾಜು ಮಾಡೋನು. ಬರೋ ಐಸ್ ನೋಡಿ, ಪಕ್ಕದ ಮನೆ ಹುಡುಗ. ನಮಗೆ ಪಕ್ಕದ ಮನೆಯಿಂದ ಖಾರದ ಪುಡಿ ಎಲ್ಲಾನು ತರಿಸ್ಕೊತಿದ್ದೀವಿ. ನಮ್ಮ ಹತ್ರ ಖಾರದ ಪುಡಿ ಎಲ್ಲ ಇರೋಲ್ಲ, ಅದಕ್ಕೆ ಪನ್ನೀರ್ ನೋಡಿ ಬೇಯ್ತಾ ಐತೆ. ಗ್ರೇವಿ ಥರ ಮಾಡಿದ್ದೀವಿ. ಸ್ವಲ್ಪ ಮಸಾಲ ಖಾರ ಐತೆ, ಸ್ವಲ್ಪ ಇದೆ ಅದು, ಅದಕ್ಕೆ ಡ್ರೈ ಥರ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಗ್ರೇವಿ ಥರ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಚೇಂಜ್. ನನ್ನ ಡಯಟ್ ಹಾಳಾಯ್ತು ಇವತ್ತು, ಮಸಾಲೆ ಜಾಸ್ತಿ ಆಗ್ಬಿಟ್ಟು. ಡ್ರೈ ಥರ ಮಾಡೋಣ ಅಂತ ಹೋಗಿದ್ದು, ಯಾವುದೋ ಖಾರದ ಮಸಾಲೆ ಕೊಟ್ಬಿಟ್ಟವ್ರೆ ಅವ್ರು ಯಾರು ಅಂಗಡಿಯವರು. ಅನ್ನ ರೆಡಿ ಆಗೈತೆ, ಎಲ್ಲ ರೆಡಿ ಗೈಸ್. ಒಳ್ಳೆ ಊಟ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಪನ್ನೀರ್ ಸಖತ್ತಾಗೈತೆ ಟೇಸ್ಟು. ಚಪಾತಿ ನಿಂತಿದ್ದೀವಿ, ನೆಕ್ಸ್ಟು ರೈಸ್ ಹಾಕೋಬೇಕು. ಮ್ಯಾಚ್ ನೋಡಿಕೊಂಡು ರಾಜು ಇಲ್ಲೇ ತಿಂತಾವ್ ನೋಡಿ, ಬಗಾಸು ಅಂತ.